ಕೆಲವೊಂದು ಕ್ರಿಯೇಟರ್ಸ್ಗಳನ್ನ ಆಗಿರ್ಬೋದು, ಕೆಲವೊಂದು ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ಅವರು ಆ್ಯಡನ್ನು ಮಾಡಿಕೊಂಡು ಇದನ್ನು ಜನರಿಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತಾರೆ. ಯಾವುದೋ 4-5 ರೀಲ್ಸ್ ಮಾಡ್ಕೊಂಡು ಬಿಕ್ನಿ ಹಾಕೊಂಡು ಕುಣಿದವರಿಗೆಲ್ಲ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಫಾಲೋವರ್ಸ್ ಇರ್ತಾರೆ. ಅವ್ರು ಅಂತ ಅವ್ರಿಗೆ ಇಂಥದ್ದೊಂದು ಆ್ಯಪಲ್ಲಿ ನೀವು ಆಡ್ಬಿಡಿ ಎಷ್ಟು ದುಡ್ಡು ಬರುತ್ತೆ ಅಂದರೆ ಕಣ್ಮುಚ್ಕೊಂಡು ಹೋಗ್ಬಿಡ್ತಾರೆ ಸರ್. ಇದೆಲ್ಲ ತುಂಬ ತಪ್ಪು. ಅವ್ರು ಏನೋ ಶೋಕಿ ಮಾಡೋಕ್ಕೆ, ಅವ್ರು ಯಾವುದೋ BMW ಆಡಿಲ್ ಓಡಾಡೋಕ್ಕೆ ಅಮಾಯಕರನ್ನ ಬಲಿ ಆಗ್ತಾ ಇದ್ದಾರೆ ಸರ್, ಅಷ್ಟೇ. ನೀವು ನೋಡಿರ್ಬೋದು, ಈ ಕೆಲವೊಂದು ಆಡ್ಸ್ಗಳು ಬರ್ತವೆ, ಯಾರೋ ಮುದ್ಕ ಯಾರೋ ಮುದ್ಕಿಗೆಲ್ಲ ಅಲ್ಲ ಯುವಕರಿಗೆ ಲಕ್ಸುರಿಯಸ್ ಕಾರ್ಗಳನ್ನ ಕೊಡ್ತಾರೆ, ದೊಡ್ಡ ದೊಡ್ಡ ಕ್ಯಾಶ್ ಪ್ರೈಸ್ಗಳನ್ನ ಕೊಡ್ತಾರೆ. ಇವೆಲ್ಲ ಫೇಕ್ ಹಾಗಾದ್ರೆ? ಸರ್ ನೋಡಿ, 100% ಸರ್. ನಾನು ನಿಮಗೆ ಗ್ಯಾಮ್ಲಿಂಗಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಆನ್ಲೈನ್ ಗೇಮಿಂಗ್ ನಡೆಯೋದು ಲಂಡನ್ನಲ್ಲಿ, ಯಾವುದೋ ಒಂದು 3-4 ದೇಶದಲ್ಲಿ ನಡೆಯುತ್ತೆ. ಎವಲ್ಯೂಷನ್ ಅನ್ನೋದು ಒಂದು ಕಂಪ್ನಿ ಸರ್. ಆ ಕಂಪ್ನಿಗೆ ಮಧ್ಯದಲ್ಲಿ ಇವ್ರ ಮಧ್ಯವರ್ತಿಗಳು, ಬುಕ್ಕಿಗಳು ಅವರಿಗೆ 10-20% ಕಮಿಷನ್ ಕೊಟ್ಬಿಟ್ಟು ಒಂದು ಗೇಮಲ್ಲಿ ಸರ್, ಇದು ಒಂದು ಟೇಬಲ್ಲು, ಈ ಟೇಬಲ್ ಎಲ್ಲ ಕಡೆಯಿಂದ ಕ್ಯಾಮ್ರಾಗಳಿರುತ್ತೆ, ಎಲ್ಲ ಗೇಮ್ಸ್ದು ಟೇಬಲ್ ಇರುತ್ತೆ, ಲೈವ್ ಆಗಿ ನಡೀತಾ ಇರುತ್ತೆ. ಅದು ಎವಲ್ಯೂಷನ್ನು. ಅಲ್ಲಿ 99% ಫ್ರಾಡ್ ಆಗಲ್ಲ. ಬಟ್ ಇಲ್ಲಿ ಒಂದು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಕೆಲವು ಸಣ್ಣ ಸಣ್ಣ ವೆಬ್ಸೈಟ್ಗಳು ಏನು ಮಾಡಿರ್ತಾರೆ, ಅವ್ರದ್ದೇ ಒಂದು ಸಿಸ್ಟಮೆಟಿಕ್ ಮಾಡಿಬಿಟ್ಟಿರ್ತಾರೆ. ನೀವು ಅನ್ಕೊಂತೀರಾ ನಾನು ಎಲ್ಲರ ಜೊತೆ ಆಡ್ತಾ ಇದ್ದೀನಿ, ಓಪನ್ ಅಪ್ ಆಗಿ ಆಡ್ತಾ ಇದ್ದೀನಿ ಅಂತ. ಬಟ್ ಅಲ್ಲಿ ಏನಾಗುತ್ತೆ, ಅವ್ರದ್ದೊಂದು ಜಸ್ಟ್ ಒಂದು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ ಸರ್. ಯಾವುದೋ ಒಂದು ಡ್ರ್ಯಾಗನ್ ಟೈಗರ್ ಅಂತ ಒಂದು ಗೇಮು. ಆ ಡ್ರ್ಯಾಗನ್ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮನ್ನ ಗೆಲ್ಲಿಸ್ಬೋದು, ಯಾವಾಗ ಬೇಕಾದ್ರೂ ಸೋಲಿಸ್ಬೋದು. ನೀವು ಯಾರನ್ನ ಬೇಕಾದರೂ ಕೇಳಿ. ಡ್ರ್ಯಾಗನ್ ಟೈಗರಲ್ಲೇ ನನಗೆ ಗೊತ್ತಿರೋಂಗೆ ಡ್ರ್ಯಾಗನ್ ಟೈಗರಲ್ಲೇ ಹೈಯೆಸ್ಟ್, ಅಂದರ್ಬಾರು ಡ್ರ್ಯಾಗನ್ ಟೈಗರಲ್ಲೇ ಹೈಯೆಸ್ಟು ಸೋತಿರೋದು. ಯಾಕೆಂದರೆ ಅದೊಂದು ಪ್ರೊಜೆಕ್ಟ್ ಮಾಡಿಬಿಟ್ಟಿರ್ತಾರೆ. ಫಸ್ಟೇ ಅದು ಸೆಟಪ್ ಇರುತ್ತೆ ಅವರಿಗೆ, ಯಾವಾಗ ಸೋಲ್ಸ್ಬೇಕು ಯಾವಾಗ ಗೆಲ್ಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಆಟ ಆಡ್ಬೇಕಾದ್ರು ಅಷ್ಟೇ ತುಂಬಾ ಉದ್ರೇಕವಾಗಿ ಆಟ ಆಡ್ತಾರೆ. ಹೆಂಗ್ ಆಟ ಆಡ್ತಾರೆ ಅಂದ್ರೆ ನೋಡಿ, ಎಲ್ಲದೂ ಮೈಂಡ್ ಸೆಟ್. ಫಸ್ಟ್ ಬೆಟ್ ಸೋತಾಗ ಎರಡನೇ ಬೆಟ್, ಫಸ್ಟ್ ಬೆಟ್ ಸೋತಾಗ ಎರಡನೇ ಬೆಟ್ಟು ಮತ್ತೆ ಜಾಸ್ತಿ ಆಗ್ತಾರೆ. ಫಸ್ಟ್ ಬೆಟ್ ಗೆದ್ದಾಗ್ಲೂ ಅಷ್ಟೇ. ಇವಾಗ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಅವ್ನು ಒಂದು 2 ಬೆಟ್ ಕಂಟಿನ್ಯೂ ಸೋತ ಅಂತ ಹೇಳಿದ್ರೆ ಅಲ್ಲಿ ಎಷ್ಟಿರುತ್ತೆ ಬ್ಯಾಲೆನ್ಸ್ ಅಷ್ಟನ್ನು ಹಾಕ್ಬಿಟ್ಟು ಆಡ್ಬಿಟ್ಟು ಸೋತ್ಬಿಡ್ತಾರೆ ಸರ್. ತುಂಬಾ ಕಷ್ಟ ಇದು, ಇದರಿಂದ ಹೊರಗಡೆ ಬರಲೇಬೇಕು. ಹೀಗೆಲ್ಲ ಆಗತ್ತೆ. ಈ ಗ್ಯಾಮ್ಲಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಿರಲ್ಲ. ಈಗಿನ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಕೆಲವೊಂದು ಕ್ರಿಯೇಟರ್ಸ್ಗಳನ್ನ ಆಗಿರ್ಬೋದು, ಕೆಲವೊಂದು ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ಅವರು ಆ್ಯಡನ್ನು ಮಾಡಿಕೊಂಡು ಇದನ್ನ ಜನರಿಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಆ್ಯಕ್ಚುಲಿ ಇವಾಗ ನನ್ನಿಂದ ಎಕ್ಸಾಂಪಲ್ ತಾಣ್ತೀನಿ ಸರ್. ನನಗೆ ಒಂದು ನಾನೊಬ್ಬ ಕಾಮನ್ ಮ್ಯಾನು, ನನಗೊಂದು 40,000 ಜನ ಫಾಲೋವರ್ಸ್ ಇದ್ದಾರೆ ಸರ್, ಸಾಕು. ನಾನು ನಾಳೆ ಬೆಳಿಗ್ಗೆ ಎದ್ದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಪ್ಪ ಗ್ಯಾಮ್ಲಿಂಗ್ ಮಾಡಿ ನಿಮ್ಗೆ ಇದರಿಂದ ಸಾಕಷ್ಟು ಹಣ ಬರುತ್ತೆ, ಆ ಆ್ಯಪಲ್ಲಿ ಆಡಬೇಡಿ, ಈ ಆ್ಯಪಲ್ಲಿ ಆಡಿ ಅಂತ ಒಂದು ಸಂದೇಶ ಕೊಟ್ಟರೆ ಸಾಕು ಸರ್, 40,000 ಜನನೂ ಅದ್ರ ಹಿಂದೆ ಹೋಗ್ಬಿಡ್ತಾರೆ. ಯಾಕೆ? ನನ್ನನ್ನು ನಂಬಿಬಿಟ್ಟು ಫಾಲೋ ಮಾಡಿದ್ದಾರೆ, ನನ್ನನ್ನು ಫಾಲೋ ಮಾಡ್ತಾರೆ. ಹಾಗೇನೆ ಫಿಲ್ಮ್ ಆ್ಯಕ್ಟ್ರುಗಳು, ದೊಡ್ಡ ದೊಡ್ಡ ಯಾರೋ ಇನ್ಫ್ಲುಯೆನ್ಸರ್, ಅವರು ಇವರು ಆಳು ಮೂಳು, ಇದು ಯಾವುದೋ 4-5 ರೀಲ್ಸ್ ಮಾಡ್ಕೊಂಡು ಬಿಕ್ನಿ ಹಾಕೊಂಡು ಕುಣಿದವರಿಗೆಲ್ಲ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಫಾಲೋವರ್ಸ್ ಇರ್ತಾರೆ. ಓಕೆನಾ? ಅವ್ರನ್ನ ಫಾಲೋ ಮಾಡ್ತಿರೋರು ತುಂಬ ಜನ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಈಸಿಯಾಗಿ ಬಿದ್ದುಬಿಡ್ತಾರೆ ಸರ್. ಇವಾಗ ಫಿಲ್ಮ್ ಆ್ಯಕ್ಟ್ರುಗಳು, ಇವಾಗ ನೋಡಿ ಅವ್ರ ಅಭಿಮಾನಿಗಳು ತುಂಬ ಜನ ಇರ್ತಾರೆ. ಅವ್ರು ಅಂತ ಅವ್ರಿಗೆ ಇಂಥದ್ದೊಂದು ಆ್ಯಪಲ್ಲಿ ನೀವು ಆಡ್ಬಿಡಿ ಎಷ್ಟು ದುಡ್ಡು ಬರುತ್ತೆ ಅಂದರೆ ಕಣ್ಮುಚ್ಕೊಂಡು ಹೋಗ್ಬಿಡ್ತಾರೆ ಸರ್. ಇದೆಲ್ಲ ತುಂಬ ತಪ್ಪು. ಆ್ಯಕ್ಚುಲಿ ಅದನ್ನು ಆ್ಯಕ್ಚುಲಿ ಈ ನಮ್ಮ ಯುವ ಸಮಾಜ, ಯುವ ಪೀಳಿಗೆ ಹಾಳಾಗ್ತಿರೋದೇ ಇಂಥ ಸೆಲೆಬ್ರಿಟಿಗಳಿಂದ. ಅವ್ರು ಏನೋ ಶೋಕಿ ಮಾಡೋಕ್ಕೆ, ಅವ್ರು ಯಾವುದೋ BMW ಆಡಿಲ್ ಓಡಾಡೋಕ್ಕೆ ಅಮಾಯಕರನ್ನ ಬಲಿ ಆಗ್ತಾ ಇದ್ದಾರೆ ಸರ್, ಅಷ್ಟೇ. ಇದರಲ್ಲಿ ಮೀಡಿಯಾದವ್ರ ಪಾತ್ರ ಏನಾದ್ರು ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಹೌದು, 100% ಮೀಡಿಯಾದವ್ರ ಪಾತ್ರ ಇಲ್ಲಿ ತುಂಬ ಕೆಲಸ ಮಾಡುತ್ತೆ ಸರ್. ಇದನ್ನು ತುಂಬ ಸೀರಿಯಸ್ ಆಗಿ ಮೀಡಿಯಾದವ್ರು ತಗೋಬೇಕು ಸರ್. ಮೀಡಿಯಾ ನೋಡಿ, ಯಾರೋ ಒಂದು ಬಿಕ್ನಿ ಹಾಕೊಂಡು ಕುಣಿಯಳನ್ನ ಅಥವಾ ಯಾರೋ ಒಂದು 3 ಮದುವೆ ಆಗಿರೋಳನ್ನ ಕರ್ಕೊಂಡು ಬಂದವ್ರು TRPಗೋಸ್ಕರ 3 ದಿನ ನ್ಯೂಸ್ ಮಾಡ್ತಾರೆ ಸರ್. ನಾಚಿಕೆ ಆಗ್ಬೇಕು ಸರ್ ಅವರಿಗೆ. ಸಾವಿರಾರು ಕುಟುಂಬ ಬೀದಿಗೆ ಬರ್ತಾ ಇದೆ, ಮಾಡಲಿ ಸರ್. ಸೊ ಇದ್ರಲ್ಲಿ ಮೀಡಿಯಾದಲ್ಲಿ ಕೊಡಲಿ ಸರ್. ಯಾವನು ಇವಾಗ ವೀರೇಂದ್ರ ಪಪ್ಪಿ ಇಲ್ಲಿಗಲ್ ಆಗಿ ಇಷ್ಟು ವೆಬ್ಸೈಟ್ ನಡೆಸಿದ್ದಾನೆ, ಇಷ್ಟು ಕೋಟಿ ಹಣ ಕಳ್ಕೊಂಡಿದ್ದಾರೆ, ಕಾಲ್ ಸೆಂಟರ್ ಓಪನ್ ಮಾಡಲಿ ಸರ್. ಒಂದು ನಂಬರ್ ಕೊಡಲಿ, ಯಾರ್ಯಾರು ಹಣ ಕಳ್ಕೊಂಡಿದ್ದಾರೆ ಅಂತ ಫೋನ್ ಮಾಡಲಿ ಅಂತ ಒಂದು ಲೈವ್ ಟೆಲಿಕಾಸ್ಟ್ ಮಾಡಲಿ ಸರ್. ಅಂಕೆ ಸಂಖ್ಯೆ ಸಿಗುತ್ತಲ್ಲ ಸರ್ ಅಲ್ಲಿ. ಇವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಸರ್? ಯಾವಳನ್ನ ಕರ್ಕೊಬಂದು, ಅವಳು ಯಾವಳೋ ಓಡೋಗಿರೋನ್ನ ಕರ್ಕೊಬಂದು 3 ದಿನ ಇವರು ಪ್ರಚಾರ ಮಾಡ್ತಾ ಕೂರ್ತಾರಲ್ಲ, ಇವ್ರಿಗೆ ಸ್ವಲ್ಪನ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇದೇ ಥರ ಆದರೆ ನಾವು ನೋಡಿ ಎಲ್ಲ ಜನಗಳನ್ನ ಒಂದು ಕಡೆ ಸೇರಿಸ್ಕೊಂಡು ಈ ವಿಧಾನಸೌಧಕ್ಕೆ, ಪೊಲೀಸ್ ಸ್ಟೇಷನ್ಗೆ ಇಲ್ಲೆಲ್ಲ ಮುತ್ತಿಗೆ ಹಾಕೋದಲ್ಲ, ಮೀಡಿಯಾಗೆ ಮುತ್ತಿಗೆ ಹಾಕ್ತಾರೆ ಸರ್. ಸದ್ಯದಲ್ಲಿ ಮೀಡಿಯಾ ನುಗ್ಗಿ ಹೊಡಿತಾರೆ ಸರ್. ಹಿಂಗೆ ಮಾಡ್ತಾ ಇದ್ರಿ ಅವರು. ಅವಳನ್ನ ಬಿಕ್ನಿ ಹಾಕೊಂಡ್ಬಂದು ಕುಣಿದವಳನ್ನ ಕೂರಿಸ್ಕೊಂಡು 3 ದಿನ ಪ್ರೋಗ್ರಾಮ್ ಮಾಡಿದ್ರೆ ನಿಜವಾಗ್ಲೂ ರೋಡಲ್ಲಿ ಮೀಡಿಯಾದವ್ರಿಗೆ ಹೊಡಿತಾರೆ ಸರ್, ಕ್ಯಾಮ್ರಾಗಳನ್ನ ಹೊಡೆದಾಕ್ತಾರೆ ಸರ್.